ಓಕೆ ಸರ್, ನಿಮ್ಮ ಒಂದು ರಾಜಕೀಯ ಲೈಫು ಒಂಥರ, ನಿಮ್ಮ ಒಂದು ಏನು ಪರ್ಸ್ನಲ್ ಲೈಫು ಈ ಥರ, ಇದೆಲ್ಲದರಲ್ಲೂ ಕೂಡ ಎಲ್ಲ ಕಡೆ ನಿಮ್ಗೆ ಖುಷಿ ಇದೆ. ಬಟ್ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಅನ್ಕೊತಿದ್ದೀವಿ ಅಷ್ಟೇ, ನೀವಂತೂ ಹ್ಯಾಪಿ ಆಗಿದ್ದೀರ ಅಂತ ನೀವೇ ಹೇಳಿದ್ದೀರಾ. ಕೊನೆಯದಾಗಿ ಹೇಳೋದಾದರೆ ಎಲ್ಲ ಓವರಾಲ್ ಒಂದು ರಾಜಕೀಯ ಬೆಳವಣಿಗೆ ಬಗ್ಗೆ ಮತ್ತು ಮುಂದಿನ ದಿನಗಳ ಬಗ್ಗೆ, ರಾಜಣ್ಣವರ ಒಂದು ನಡೆಯ ಬಗ್ಗೆ. ನೋಡಿ, ಮುಂದಿನ ನಡೆ ಏನಿಲ್ಲ. ನಾನು ಕಾಂಗ್ರೆಸ್ ಪಾರ್ಟಿ ಇಸ್ ಅ ಪಾರ್ಟಿ ಆಫ್ ದಿ ಪೀಪಲ್. ಆಮೇಲಿಂದ ನಾನು ಸೈದ್ಧಾಂತಿಕವಾಗಿ ಐ ಪ್ರಿಫರ್ ಕಾಂಗ್ರೆಸ್ ಪಾರ್ಟಿ ಓನ್ಲಿ. ಪೊಲಿಟಿಕಲ್ ಪವರು ಅದು ಇದು ಬಂದಾಗ ನಾನು ಐ ಮೇ ಡಿಫರ್ ಇನ್ ವರ್ಡ್ಸ್, ಗೊತ್ತಾಯ್ತಾ, ಬಟ್ ನಾಟ್ ಇನ್ ಡೀಡ್ಸ್. ಇರ್ತದೆ ರಾಜಕಾರಣದಲ್ಲಿ, ಪರ ವಿರುದ್ಧ ಅವೆಲ್ಲ ಇರ್ತವೆ, ಮತ್ತು ಅಪ್ಸ್ ಆ್ಯಂಡ್ ಡೌನ್ಸೂ ಇರ್ತವೆ. ನಾನು ಅದನ್ನೆಲ್ಲನೂ ಕೂಡ ನಿರೀಕ್ಷೆ ಮಾಡೇನೆ. ಈಗ ಈಗ ನಾನು 94 ಎಲೆಕ್ಷನ್ ನಿಂತ್ಬಿಟ್ಟು ಗೆದ್ಬಿಡ್ತೀನಿ ಅಂತ ನಿಂತ್ಕೊಂಡ, ಇರ್ಲಿ ಬಿಡು ನೋಡೋಣ ಜನ ಎಷ್ಟವ್ರೆ ಅಂತ ಅರ್ಜಿ ಆಗಿ ನಿಂತ್ಕೊಳ್ತೆ. ಬಟ್ ರಿಸಲ್ಟ್ ಬಂದ ಮೇಲೆ ನಾನು ಅಯ್ಯೋ ದಡ್ಡನ ಮಗ, ನಾನು ಸ್ವಲ್ಪ ಎಫರ್ಟ್ ಮಾಡಿದ್ರೆ ಗೆದ್ಬಿಡ್ತೀನಲ್ಲಪ್ಪ ಅಂತ ಅಂದ್ಕೊಂಡೆ. ಆಮೇಲೆ 98ಗೆ ಲೋಕಲ್ ಬಾಡೀಸಿಗೆ ನಿಂತ್ಕೊಂಡೆ ಗೆದ್ದೆ. 2004 ಅಸೆಂಬ್ಲಿಗೆ ನಿಂತೆ ಗೆದ್ದೆ. ಸೊ ಹೀಗೆ ಅದು ಗೆಲ್ಲೋದು ಸೋಲೋದು ಇವೆಲ್ಲ ನಡೀತಾನೆ ಇರ್ತವೆ, ಎಲೆಕ್ಷನ್ಗಳು ನಡೀತಿರ್ತವೆ. ಅದರಿಂದ ನಾನು ರಾಜಕೀಯದಲ್ಲಿ ಯಾವಾಗಲೂ ಕೂಡ ಸುಲಭನಾಗಿ ಗೆಲ್ಲೋದನ್ನು ಇಷ್ಟಪಡಲ್ಲ. ತುಂಬಾ ಗೆಲ್ಲಬೇಕು ಅಂತ ನಾನು ಬಯಸೋರು. ಸುಲಭನಾಗಿ ಗೆಲ್ಲಬೇಕು ಅಂತ ಅನ್ನೋದಕ್ಕೆ ಇಷ್ಟನೂ ಪಡಲ್ಲ. ಬೆಳಗರು ಈಸಿಯಾಗಿ ಗೆದ್ಬಿಟ್ರು ಅನ್ನೋ ಥರ ಮಾತು ಬರಬಾರ್ದು. ಜನಗಳಿಗೆ ಯಾವಾಗಲೂ ನೋಡಿ 55-45 ಇರಬೇಕು. ಅವಾಗ ನಮಗೂ ಕೂಡ ಭಯ ಇರ್ತದೆ. ಒಂಥರ ಕ್ರಿಕೆಟ್ ಮ್ಯಾಚ್ ತರ ಕೊನೆಯ ತನಕ ಏನಾಗುತ್ತೆ ಭಯ ಇರ್ತದೆ. ಹೌದು, ನಾನು ತಪ್ಪು ಮಾಡ್ಬಿಟ್ರೆ ಆಗಪ್ಪ. ಆಮೇಲೆ ನಮ್ಮನ್ನು ಕೇಳೋರು ಇರ್ತಾರಲ್ಲ, ಅದಕ್ಕಾದ್ರೂ ನಾವು ತಪ್ಪು ಮಾಡದೆ ನಡೀತೀವಿ. ಆದ್ರಿಂದ ಯಾವಾಗ್ಲೂ ಕೂಡ ಒನ್ ಸೈಡ್ ಇರಬಾರ್ದು, ಕೇಳೋರು ಇರಬೇಕು. ನಾವು ಅಂಥದ್ರಲ್ಲಿ ಚುನಾವಣೆ ಮಾಡೋದಿರ್ಬೋದು, ಇನ್ನೊಂದಿರ್ಬೋದು, ಮಾಡಬೇಕು, ಗೆಲ್ಲಬೇಕು. ಆಗ ಅದರಲ್ಲಿ ಥ್ರಿಲ್ ಇರ್ತದೆ. ಸುಮ್ಮನೆ ಏನು ಈಗ ಆಯ್ತಪ್ಪ, ಏನು ಅಸೆಂಬ್ಲಿಗೆ ಹೋಗೋದು, ಆ ಕ್ಷಣಕ್ಕೆ ಮೆಂಬರ್ ಆದರೆ ಏನು ಕಿರೀಟ ಬಂದ್ಬಿಡ್ತಿತ್ತ? ಅಲ್ಲಿ ಹೋದ್ಮೇಲೆ ವಿ ಮಸ್ಟ್ ಡೂ ಜಸ್ಟಿಸ್ ಟು ದಿ ಕಾನ್ಸ್ಟಿಟ್ಯೂಯನ್ಸಿ ಪೀಪಲ್ ಅಲ್ವಾ? ಅದು ಮಾಡದೇ ಇದ್ಮೇಲೆ ನಾನು ಲೋ ಕೂತ್ಕೊಂಡು ಸುಮ್ಮನೆ TADA ತಗೊಂಡು ಅಲ್ಲಿ ಇಲ್ಲಿ ಎಲ್ಲ ಇಸ್ಪೀಟ್ ಆಡ್ಕೊಂಡು ಕುಡ್ಕೊಂಡು ಮಲಿಕೊಂಬಂದ್ರೆ ಏನಾಗ್ತದೆ, ಗೊತ್ತಾಯ್ತಾ? ಅದರಿಂದ ಅವೆಲ್ಲ ಇರ್ತವೆ. ನಾನು ಯಾವಾಗಲೂ ಕೂಡ ಚಾಲೆಂಜನ್ನು ನಾನು ಇಷ್ಟಪಡೋದು, ಯಾರಿಂದನೂ ಆಗಲಿ. ಒಂದು ಚಾಲೆಂಜಸ್ ಇರಬೇಕು, ಆ ಚಾಲೆಂಜಸ್ ನಾವು ಫೇಸ್ ಮಾಡಬೇಕು. ಅವಾಗ ನಾವು ಮನುಷ್ಯರಾಗ್ತೀವಿ. ಹೌದು, ಖಂಡಿತ. ಗೊತ್ತಾಯ್ತಾ? ಯಾವಾಗಲೂ ಕೂಡ ಮನುಷ್ಯನಿಗೆ ಯಾವ ಚಾಲೆಂಜಸನ್ನು ಫೇಸ್ ಮಾಡಿದಾಗಲೇ ಅವನು ಪರಿಪಕ್ವವಾದಂಥ ಮನುಷ್ಯ ಆಗ್ತಾನೆ. ಅವನ ಅನುಭವ ಹಂಗೆ ಮಾಡಿಬಿಡ್ತಾರೆ. ಅನುಭವ ಇಲ್ಲದೆ ಇದ್ರೆ ನೀವು ಏನು ಕೂಡ ಗಳಿಸ್ಲಿಕ್ಕಾಗಲ್ಲ. ಸೋಲು ಗೆಲುವು ಎಲ್ಲಾನು ಪಾಠ ಕಲಿಸುತ್ತೆ ನಮ್ಗೆ. ಹೌದ್ರಿ, ಒಂದು ಎಲೆಕ್ಷನ್ ಒಂದು ಪಾಠ ಕಲಿಸುತ್ತೆ ನಿಮಗೆ. ನೀವು ಸೋಲಿ ಗೆಲ್ಲಿ ಬೇರೆ ವಿಚಾರ. ಅದು ಕೂಡ ಒಂದು ಈ ಪಾಲಿಟಿಕ್ಸ್ ಇದೆಯಲ್ಲ, ಈ ಪಾಲಿಟಿಕ್ಸ್ ಎಕ್ಸ್ಪೀರಿಯನ್ಸ್ ನಾವೇನು ಹೇಳ್ತೀವಿ, ಇದು ಯಾವುದು ಪುಸ್ತಕದಲ್ಲಿ ಬರೆಯಲ್ಲ, ಯಾವ ಯೂನಿವರ್ಸಿಟಿನಲ್ಲಿ ಯಾರು ಟೀಚ್ ಮಾಡೋದಿಲ್ಲ. ಅದು ಅನುಭವದಲ್ಲೇ ಕಲಿಬೇಕಾಗಿರೋದು. ಗೊತ್ತಾಯ್ತಾ? ಅನುಭವದಷ್ಟು ದೊಡ್ಡ ಕೊಡುಗೆ ಗುರು ಮತ್ತು ಪಾಠ, ಥೀಸಿಸ್ ಏನನ್ನ ಕರ್ಕೊಂಡಿದ್ದೀವಿ ಯಾವುದೂ ಇಲ್ಲ. ದಟ್ ಈಸ್ ಪ್ಯಾರಮೌಂಟ್ ಎಕ್ಸ್ಪೀರಿಯನ್ಸ್. ಈಗ ಒಂದು ಚುನಾವಣೆ ನಿಂತರೆ ಯಾವನ್ ಕಳ್ಳ, ಯಾವನ್ ಸುಳ್ಳ, ಯಾವನ್ ಪಿಕ್ ಪಾಕೆಟ್ಟು ಏನು ಎಲ್ಲ ಗೊತ್ತಾಗ್ತದೆ. ನೀವು ನಿಲ್ದಾನೆ ಇದ್ರೆ ಎಲ್ಲರೂ ಬಂದು ನಿಮ್ಮಂತಾನೆ ಮಾತಾಡ್ತಾರೆ. ಬಿಡೋಣ, ಹಂಗ್ ಮಾಡಾಕ್ಬಿಡ್ತಿದ್ದೋ, ಹಿಂಗ್ ಮಾಡಾಕ್ಬಿಡ್ತಿದ್ದೋ, ನಾವೆಲ್ಲ ನಿಲ್ಲಿಲ್ಲ, ಹಂಗೆ ಹಿಂಗೆ ಅಂತ. ನಿಂತ ಮೇಲೆ ದುಡ್ಡುಗೋ, ಕಾಸ್ಗೋ, ಜಾತಿಗೋ ಇನ್ನೊಂದು ಹುಡುಗೆ ಬಿಟ್ಟಿರ್ತಾನೆ. ಏನೋ ಅಂತಂದ್ರೆ ಇಲ್ಲ ಕಾರಣ ಏನೋ ಆಗ್ಬಿಡ್ತೀವಿ, ಈಗ ಮಾತಾಡೋದು ಬೇಡ, ಸುಮ್ಮನೆ ಆಮೇಲೆ ಹೇಳ್ತೀನಿ ಅಂತಾನೆ. ಅವೆಲ್ಲ ಏನು ಮಾಡೋಕ್ಕಾಗಲ್ಲ, ಇದ್ದದ್ದೇ ಅವೆಲ್ಲ. ಸರ್, ದಲಿತ CM ವಿಚಾರ ಒಂದು ಮಾತಾಡ್ಬಿಡಿ. ನೋಡಿ, ದಲಿತರೂ ಆಗಬೇಕು, ಅಲ್ಪಸಂಖ್ಯಾತರೂ ಆಗಬೇಕು, ಎಲ್ರಿಗೂ ಅಧಿಕಾರ ದೊರಕಬೇಕು. ದಲಿತ CM ಆಗ್ತಾರೆ ಅಂದರೆ ಸಂತೋಷ ಪಡೋನು ನಾನು, ಅದರಲ್ಲೇನು ಅನುಮಾನ ಇಲ್ಲ. ಅಧಿಕಾರ ಆಗಲಿ ಏನಂತೆ. ಬಟ್ ಆದರೆ ನಾನು ಐ ಆಮ್ ಫಾರ್ ಸಿದ್ದರಾಮಯ್ಯ ಅಂತ ಎಲ್ಲರೂ ತಿಳ್ಕೊಂಡವ್ರೆ. ಗೊತ್ತಾಯ್ತಾ? ಒಂದು ವೇಳೆ ದಲಿತರು CM ಆಗ್ತಾರೆ ಅಂತಂದರೆ ಆಗಲಿ, ಐ ಆಮ್ ದಿ ಹ್ಯಾಪಿಯೆಸ್ಟ್ ಮ್ಯಾನ್. ಮತ್ತು ಯಾರು ಮೈನಾರಿಟಿ ಆಗ್ತಾನೆ ಅಂದರೆ ಆಗಲಿ, ಐ ಆಮ್ ದಿ ಹ್ಯಾಪಿಯೆಸ್ಟ್ ಮ್ಯಾನ್. ಇಲ್ಲ, ಅಧಿಕಾರ ಸಿಕ್ಕಲಿ ಎಲ್ರಿಗೂ. ಒಬ್ಬ ST ಅವನಾಗ್ತಾನೆ ಅಂದರೆ ಆಗಲಿ, ಐ ಆಮ್ ದಿ ಹ್ಯಾಪಿಯೆಸ್ಟ್ ಮ್ಯಾನ್. ನಾನಂತ ಏನು ವರ್ಷಗಳಿಂದ ಇರುವಂತಹ ಒಂದು ಬೇಡಿಕೆ, ನಿರೀಕ್ಷೆ ಕೂಡ ಈ ಒಂದು ದಲಿತ CM ಆಗ್ಬೇಕ್ರಿ. ಯಾವಾಗಲೂ ಕೂಡ ರಾಜಕೀಯದಲ್ಲಿ ಚಲನಶೀಲತೆ ಇರಬೇಕು. ಗೊತ್ತಾಯ್ತಾ? ಹೆಂಗೆ ನಾವು ಸುಮ್ಮನೆ ಹಳ್ಳಿ ಭಾಷೆಯಲ್ಲಿ ನಿಂತ ನೀರಲ್ಲ ಅಂತ ಹೇಳ್ಬಿಡ್ತೀವಲ್ಲ, ಹಂಗೆ ರಾಜಕೀಯದಲ್ಲಿ ಚಲನಶೀಲತೆ ಇರಬೇಕು.
ಬರೀ ಬಾಯಿ ಮಾತಿಗೆ ಆಗಬಾರ್ದು, ಅದು ಕಾರ್ಯರೂಪಕ್ಕೆ ಕಾರ್ಯರೂಪಕ್ಕೆ ಬರಬೇಕದು. ಈಗ ನಮ್ಮ ಮೈಯಲ್ಲಿ ರಕ್ತ ಹರಿದ್ರು ತಾನೆ ನಾವು ಬದುಕಿರೋದು, ಹರಿದೆ ನಿಂತು ಹೋಗ್ಬಿಟ್ರೆ ಹೌದು. ಹಂಗೆ ಯಾವತ್ತೂ ಕೂಡ ಚಲನಶೀಲತೆ ಇದ್ದಾಗ ಮಾತ್ರ ಅದು ಜೀವಂತವಾಗಿರ್ತದೆ. ಯಾವುದೇ ಆಗಲಿ, ರಾಜಕಾರಣ ಆಗಲಿ, ಇನ್ನೊಂದಾಗಲಿ, ಯಾವುದೇ ಆಗಲಿ. ಹಾಗಾಗಿ ಹಾಗಾದ್ರೆ ಸಂತೋಷ ಪಡೋಣ. ಅದಕ್ಕೆ ದಲಿತರು ಆಗಲಿ, ಮೈನಾರಿಟೀಸ್ ಆಗಲಿ, ST ಆಗಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.